ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯೌದೀರ್ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಬದಲ ಶ್ರೀಮತಿ ಜಯಪದಾಭ ಸ್ವಾಮಿ ನಮೋ ನಮೋ ಸರ್ವ ನಿತ್ಯರ್ವರತಂತ ನಗರ ರಾಮಧಾರಿ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಬದಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಾಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 10th canto ಫಸ್ಟ್ ಚಾಪ್ಟರ್ ಸೊ 14 ಶ್ಲೋಕ ಸೂತ ಉವಾಚ ಏವಂ ನಿಚಮ್ಯ ಬೃಹುನಂದನಂ ಸಾಧುವಾತಂ ವೈ ಯಾಸಕೀ ಸ ಭಗವಾನ್ ಅತ ವಿಷ್ಣುರಾತಂ ಪ್ರದ್ಯರ್ಚ್ಯ ಕೃಷ್ಣಚರಿತಂ ಕಲಿಕಲ್ಮಷಗ್ನಂ ವ್ಯಾಹಾರ್ತುಂ ಆರಭತಂ ಭಾಗವತ ಪ್ರಧಾನಃ. ಸೊ ಇಲ್ಲಿ ಬಂದು ಶೂತ ಗೋಸ್ವಾಮಿ ಮಾತಾಡ್ತಾರೆ. ಆಕ್ಚುಲಿ ಇಲ್ಲಿ ನಾವು ಭಾಗವತದಲ್ಲಿ ನೋಡುವಾಗ ಶುಕದೇವರು ಪರೀಕ್ಷಿತ್ತು ಇವರಿಬ್ಬರು ಮಾತಾಡೋದು ಬರುತ್ತೆ. ಅದೇ ತರ ಸೂತ ಗೋಸ್ವಾಮಿ ನೈಮಿಷಾರಣ್ಯ ಇರೋ ಸೌನಕಾದಿ ಋಷಿಗಳು ಅವರಿಬ್ಬರು ಪ್ರಶ್ನೆ ಕೇಳೋದು ಆ ತರ ಬರುತ್ತೆ. ಓಕೆ, ಅದೇ ತರ ವ್ಯಾಸರು ಮತ್ತೆ ನಾರದರು ಮಾತಾಡೋದು, ಮತ್ತೆ ಅದೇ ತರ ಬ್ರಹ್ಮ ನಾರದರು ಮಾತಾಡೋದು, ಮತ್ತೆ ವಿಷ್ಣು ಬ್ರಹ್ಮ ಮಾತಾಡೋದು, ಈ ತರ ಕಾನ್ವರ್ಸೇಷನ್. ಸೊ ಆ ತರ ಬರುತ್ತೆ. ಇಲ್ಲಿ ಬಂದು ಸೂತ ಗೋಸ್ವಾಮಿ ನೈಮಿಷಾರಣ್ಯ ಇರೋ ಸೌನಕಾದಿ ಋಷಿಗಳಿಗೂ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ, ಅದು ಬೃಹು ಪುತ್ರರೇ, ಅದಾದ ಬೃಹುಪುತ್ರ ಯಾರು ಸೌನಕಾದಿ ಋಷಿಗಳಲ್ಲಿ. ಸೊ ನೀವು ಬಂದು ಈ ತರ ಭಗವಂತ ಯಾರು ಕೇಳ್ತಾ ಇರೋದು, ಪರೀಕ್ಷಿತ್ತು. ಸೊ ಪರೀಕ್ಷಿತ್ತು ವ್ಯಾಸಪುತ್ರ, ಯಾರು ವ್ಯಾಸಪುತ್ರನ ಯಾರು ಶುಕದೇವರು. ಸೊ ಅವರ ಹತ್ರ ಈ ತರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇವರು ಕೇಳ್ತಾ ಇದ್ದಾರೆ. ಸೊ ಅವರಿಬ್ಬರು ಮಾತಾಡಿದ ವಿಷಯನೇ ಇವರ ಹತ್ರ ಡಿಸ್ಕಸ್ ಮಾಡ್ತಾರೆ. ಯಾಕಂದ್ರೆ ಕೃಷ್ಣ ಚರಿತ ಅವ್ರು ಕೇಳಿದ ಏನು, ಕೃಷ್ಣ ಚರಿತ. ಸೊ ಕೃಷ್ಣ ಚರಿತ್ರವು ಅಷ್ಟೊಂದು ಶ್ರೇಷ್ಠವಾದುದು. ಯಾಕಂದ್ರೆ ಕೃಷ್ಣ ಚರಿತಂ ಕಲ್ಮಷನಾಸಂ. ಸೊ ಕೃಷ್ಣ ಚರಿತ್ರ ಯಾರೆಲ್ಲ ಕೇಳ್ತಾರೋ ಅವ್ರಿಗೆ ಏನಾಗುತ್ತಂತೆ, ಅವರು ಈ ಕಲ್ಮಷಗಳು ಇಂದು ಬಿಡುಗಡೆ ಆಗ್ತಾರೆ. ಆಕ್ಚುಲಿ ಇದೆಲ್ಲ ಬರ್ದಿರೋದು ಯಾರು, ವ್ಯಾಸದೇವರು. ವ್ಯಾಸದೇವರಿಗೂ ಗುರು ಯಾರು, ನಾರದರು. ಸೊ ನಾರದರು ಯಾವ ತರ ಹೇಳಿದಾರೋ ಅದೇ ಪ್ರಕಾರ ವ್ಯಾಸದೇವರು ಈ ಶ್ರೀಮದ್ ಭಾಗವತನೇ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಶ್ಲೋಕಲ್ಲಿ ಭಾಗವತ ಪ್ರಧಾನ ಯಾರು ಅಂದ್ರೆ ಎಲ್ಲಾ ಶುದ್ಧ ಭಕ್ತರು. ಅಲ್ಲಿ ಎಷ್ಟೋ ಋಷಿಗಳು ಇದ್ರು. ಆ ಗಂಗಾ ನದಿ ತೀರದ ಆ ಜಾಗಕ್ಕೂ ಎಷ್ಟೋ ಋಷಿಗಳು ಬಂದ್ರು. ಆ ಎಲ್ಲಾ ಋಷಿಗಳಲ್ಲಿ ಶ್ರೇಷ್ಠ ಈ ಶುಕದೇವರು. ಅದೇ ಭಾಗವತ ಪ್ರಧಾನ ಅಂದ್ರೆ ಶ್ರೇಷ್ಠರು ಅಂತೆ. ಅದೇ ತರ ಇಲ್ಲಿ ಬಂದು ಪರೀಕ್ಷಿತನ ಏನ್ ಹೇಳ್ತಾರೆ, ವಿಷ್ಣುರಾತ. ವಿಷ್ಣುರಾತನಂದ್ರೆ ಏನು, ಆ ವಿಷ್ಣುವೇ ರಕ್ಷಣೆ ಮಾಡಿದಾರಂತೆ. ಯಾಕಂದ್ರೆ ಪರೀಕ್ಷಿತ್ತು ಅವರ ತಾಯಿ ಉತ್ತರ ಗರ್ಭಲ್ಲಿ ಇರುವಾಗ ಭಗವಂತ ಒಳಗಡೆ ಸುತ್ತು ಅವ್ರನ್ನ ರಕ್ಷಣೆ ಮಾಡಿದಾರಲ್ವಾ. ಸಂಘಚಕ್ರ ಗದಾಪದ್ಮ ಇಟ್ಕೊಂಡು ಆ ಮಹುನಿ ಆ ತರ ರಕ್ಷಣೆ ಮಾಡಿ, ಅದಕ್ಕೆ ಆ ಮಹುಗೂ ವಿಷ್ಣುರಾತ, ಭಗವಂತ ವಿಷ್ಣು ರಕ್ಷಿಸಿದಾರಲ್ವಾ, ಅದಕ್ಕೆ ಈ ಪರೀಕ್ಷಿತು ಈ ತರ ಹೆಸರು ಬಂತು. ನೋಡಿ ಎಷ್ಟು ಶ್ರೇಷ್ಠವಾದ ಎರಡು ಭಕ್ತರುಗಳು. ಇವರು ಭಾಗವತ ಪ್ರಧಾನ ಶ್ರೇಷ್ಠರು, ಅವರು ವಿಷ್ಣು ರಾಧನು. ಇಬ್ಬರು ಶ್ರೇಷ್ಠರುಗಳು ಭಗವಂತನ ಕಥೆ ಬಗ್ಗೆ ಕೇಳ್ತಾರೆ. ಸೊ ಯಾವ ತರ ಮಾತಾಡ್ಕೊಳ್ತಾರೆ ನೋಡಿ.
ಸೊ ಈ ಭಾಗವತ ಯಾರೊಬ್ಬರು ಕೇಳ್ತಾರೋ ಅವರು ಈ ಭೌತಿಕ ದುಃಖಗಳು ಕಲ್ಮಶ ಎಲ್ಲ ಹೋಗುತ್ತಂತೆ. ಕಲಿದೋಷಗಳು ಮತ್ತೆ ಭೌತಿಕ ಕಷ್ಟಗಳು ಎಲ್ಲ ಅವರೆಂದು ಬಿಡುಗಡೆ ಆಗ್ತಂತೆ. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಇರೋ ಎಲ್ಲಾ ಜೀವರಾಶಿಗಳು ಭೌತಿಕ ದುಃಖಲ್ಲೇ ಇರುತ್ತೆ. ಆದ್ರೆ ಈ ಭೌತಿಕ ದುಃಖಲ್ಲಿಂದ ನಾವು ಬಿಡುಗಡೆ ಆಗಬೇಕಂದ್ರೆ ಏನ್ ಮಾಡಬೇಕು? ಈ ಭಾಗವತಂ ಕೇಳ್ಬೇಕಂತೆ. ಆದ್ರೆ ನೋಡ್ಕೊಳ್ಳಿ ಎಷ್ಟು ಶ್ರೇಷ್ಠವಾದದ್ದು ಅಲ್ವಾ. ಸೊ ನೆಕ್ಸ್ಟ್ 15ನೇ ಶ್ಲೋಕ. ಶ್ರೀ ಸುಖ ಉವಾಚ ಸಮ್ಯಕ್ ವ್ಯವಸಿತ ಬುದ್ಧಿಸ್ತವ ರಾಜರ್ಷಿ ಸದ್ಧಮಂ ವಾಸುದೇವ ಕದಾಯಾಂ ತೇ ಯಜ್ಜಾಥಾ ನೈಷ್ಟಿಕಿ ರತಿ. ಇಲ್ಲಿ ಸುಖದೇವ್ ಗೋಸ್ವಾಮಿ ಇವಾಗ ಮಾತಾಡಕ್ಕೆ ಶುರು ಮಾಡ್ತಾರೆ. ಸೊ ಏನ್ ಮಾತಾಡ್ತಾರೆ? ಓ ರಾಜನೇ, ನೀವು ಎಷ್ಟೊಂದು ಶ್ರೇಷ್ಠ. ಸಾಕ್ಷಾತ್ ಆ ಭಗವಂತ ವಾಸುದೇವನು ಕಥೆ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇದು ಅಷ್ಟು ಶ್ರೇಷ್ಠವಾದದು. ಆದ್ರೆ ಈ ಮನುಷ್ಯ ಜನ್ಮ, ಈ ಮನುಷ್ಯರು ಲಾಸ್ಟ್ ಗೋಲ್, ಲಾಸ್ಟ್ ಗೋಲ್ ಅಂದ್ರೆ ಲಾಸ್ಟ್ ನಮ್ ಜೀವನದಿ ಏನ್ ಹೇಳೋದು? ಗೋಲ್ ಅಂದ್ರೆ ಗೋಲ್ ಇಟ್ಕೊಂಡ್ಬಿಡಿ, ಕನ್ನಡಲ್ಲಿ ಗೊತ್ತಿಲ್ಲ. ಸೊ ಆ ಲಾಸ್ಟ್ ಗೋಲ್ ಏನಾಗಿರ್ಬೇಕಂತೆ? ಭಗವಂತ ಹತ್ರ ಹೋಗೋದು. ಸೊ ಆ ತರ ಎಲ್ಲಾ ಮನುಷ್ಯರು ಲಾಸ್ಟ್ ಹೋಗೋ ಒಂದೇ ಜಾಗ ಏನಂದ್ರೆ ಭಗವಂತನ ಲೋಕ. ಸೊ ಇವಾಗ ನೀವು ಇದ್ರ ಬಗ್ಗೆ ಡೌಟೇ ಇಲ್ಲ. ಆದ್ರೆ ಇವಾಗ ನೀವು ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಯಾಕಂದ್ರೆ ಕೃಷ್ಣ ಕಥೆ ಅಷ್ಟು ಶ್ರೇಷ್ಠವಾದದ್ದು. ಅದಕ್ಕೆ ಇದು ಬಂದು ಆ ಕಾಲದಲ್ಲಿ ಇಮಾಂ ರಾಜರ್ಷಿಯೋ ವಿತುಹು, ಭಗವದ್ಗೀತೆಯಲ್ಲಿ ಬರುತ್ತೆ. ರಾಜಾಕ್ಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಾಂಗಲ್ಲಿರೋ ಅಧಿಕಾರಿಗಳು, ರಾಜಾಕ್ಳು ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ರಂತೆ. ಯಾಕಂದ್ರೆ ಅವರೆಲ್ಲ ಪರ್ಫೆಕ್ಟ್ ಆಗ ನಡಿಬೇಕು, ಧರ್ಮ ಪ್ರಹಾರ ನಡಿಬೇಕು, ಇದು ಅವ್ರಿಗೆ ಹೇಳ್ಕೊಡ್ತಾ ಇದ್ರು. ಆದ್ರೆ ಈ ಕಾಲದಲ್ಲಿ, ಯಾಕಂದ್ರೆ ಆ ಕಾಲದಲ್ಲಿ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನು ಸಪ್ರೇಟ್ ಇದ್ರು. ಸೊ ಬ್ರಾಹ್ಮಣರು ಬ್ರಾಹ್ಮಣ ಕೆಲಸ ಮಾಡ್ತಾ ಇದ್ರು, ಕ್ಷತ್ರಿಯರುಗಳು ಕ್ಷತ್ರಿಯ ಕೆಲಸ ಮಾಡ್ತಾ ಇದ್ರು, ವೈಶ್ಯರು ವೈಶ್ಯ ಕೆಲಸ ಮಾಡ್ತಾ ಇದ್ರು, ಶೂದ್ರರು ಶೂದ್ರ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈ ಕಾಲದಲ್ಲಿ ಆ ತರ ಏನೇ ಇಲ್ಲ. ಎಲ್ಲಾ ವರ್ಣವರು ಎಲ್ಲ ಕೆಲಸ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ರಾಜ್ಯ ಮಾಡೋರು ಏನು ಓನ್ಲಿ ಕ್ಷತ್ರಿಯರುಗಳಿದ್ದಾರೆ ಇಲ್ವೇ? 3ನೇ ವರ್ಣಲ್ಲಿರೋರು ಇರ್ತಾರೆ, 4ನೇ ವರ್ಣಲ್ಲಿರೋ ಶೂದ್ರಗಳು ಇರ್ತಾರಂತೆ. ಸೊ ಅವ್ರಿಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ರಾಜ್ಯ ಆ ತರ ನಾಶ ಆಗ್ತಾ ಇದೆ. ಎಲ್ಲ ಪ್ರಜೆಗಳಿಗೂ ಕಷ್ಟ, ರಾಜ್ಯವು ನಾಶ ಆಗ್ತಾ ಇದೆ, ಪ್ರಜೆಗಳು ಕಷ್ಟ ಅನುಭವಿಸ್ತಾ ಇದ್ದಾರೆ. ಏನ್ ಮಾಡೋದು? ಭೌತಿಕ ದುಃಖಗಳು ಜಾಸ್ತಿ ಆಗ್ತಾ ಇದೆ. ಸೊ ಈ ಸಂತೋಷ ಅನ್ನೋದು ಹೋಗಿ ಎಲ್ಲರಿಗೂ ದುಃಖಗಳೇ ಬರ್ತಾ ಇದೆ. ಯಾಕಂದ್ರೆ ಆ 3ನೇ ವರ್ಣವರು ಅಂದ್ರೆ 3ನೇ ವರ್ಣವರು ನೋಡಿ ಓನ್ಲಿ ಬಿಸ್ನೆಸ್ ಮೈಂಡೇ ಇರುತ್ತೆ. ಅವರು ದುಡ್ಡು ಸಂಪಾದನೆ ಮಾಡಬೇಕು. ಓಕೆ, ದುಡ್ಡು ಸಂಪಾದನೆ ಮಾಡಿ ಆ ತರ ಏನು ಅವರ ಎಷ್ಟು ಏನೇ ಹೇಳೋದು, ಕೊಳ್ಳೆ ಹೊಡಿಯೋದು. ಸೊ ಈ ತರ ಮಾಡ್ಕೊಂಡ್ಬಿಡ್ತಾರೆ. ಅದೇ ತರ ಶೂದ್ರರು ಅದು ಇನ್ನೂ ಜಾಸ್ತಿ ಆ ತರ ಮಾಡ್ಬಿಡ್ತಾರೆ. ಆದ್ರೆ ಈ ಕಾಲದಲ್ಲಿ ಈ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ 3ನೇ ವರ್ಣದವರು 4ನೇ ವರ್ಣದವ್ರಿಗೂ ಇದೆಲ್ಲ ಗೊತ್ತೇ ಆಗೋದಿಲ್ಲ. ಯಾವ ತರ ಧರ್ಮ ಫಾಲೋ ಮಾಡಬೇಕು, ಯಾವ ತರ ಪ್ರಜೆಗಳಿಗೂ ಉದ್ಧಾರ ಮಾಡಬೇಕು, ಏನ್ ಗೊತ್ತಾಗೋದಿಲ್ಲ. ಸೊ ಸುಖದೇವ್ ಗೋಸ್ವಾಮಿ ಅವರೇ ಶ್ರೇಷ್ಠ ಋಷಿ ಅವರು. ಸೊ ಅವರ ಬಾಯಿಂದು ಈ ಕೃಷ್ಣ ಕಥೆ ನಾವು ಕೇಳಬೇಕಂತೆ. ಸೊ ಕೃಷ್ಣ ಕಥೆ, ಯಾಕಂದ್ರೆ ಇವಾಗ ಪರೀಕ್ಷಿತ್ ಮಹಾರಾಜನಿಗೂ ಅವ್ರಿಗೂ ಹಸುವೆ ಇಲ್ಲ, ನೀರ್ ಬೇಕಾಗಿಲ್ಲ, ಊಟ ಬೇಕಾಗಿಲ್ಲ, ರೆಸ್ಟ್ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಏನು? ಒನ್ಲಿ ಕೃಷ್ಣ ಕಥಾ. ಅದಕ್ಕೆ ಸುಖದೇವ್ ಗೋಸ್ವಾಮಿ ಹತ್ರ ಅವರು ಒನ್ಲಿ ನಮ್ಗೆ ಕೃಷ್ಣ ಕಥಾ ಮಾತ್ರ ಕೊಟ್ಬಿಡಿ ಸ್ವಾಮಿ, ಬೇರೇನ್ ನಮ್ಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ಅವರು ಅಷ್ಟು ವಿನಮ್ರತೆಯಿಂದ ಕೇಳ್ತಾ ಇದ್ದಾರೆ, ನಮ್ಗೆ ಕೊಟ್ಬಿಡಿ. ಸೊ ಅದಕ್ಕೆ ಅವ್ರಿಗೂ ಭಗವಂತ ಬಹೆ ಹೇಳ್ಬೇಕು ಸುಖದೇವ್ರಿಗೂ ಜಾಸ್ತಿ ಖುಷಿ ಐತಂತೆ.
ಯಾವ ತರ ವಿಷ್ಣು ಕಥೆ ಕೃಷ್ಣ ಕಥೆ ಕೇಳ್ತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ 16th ಶ್ಲೋಕ. 16th ಶ್ಲೋಕ ನೀವು ನೋಡಿದ್ರೆ ಅதாவது ಈ 3 ಜನ ಈ ಕೃಷ್ಣ ಕಥೆ, ಈ ವಾಸುದೇವ ಕಥೆ ಕೇಳಿದ್ರೆ ಉದ್ಧಾರ ಆಗ್ತಾರಂತೆ. ಈ 3 ಜನ ಉದ್ಧಾರ ಆಗ್ತಾರಂತೆ. ಯಾರ 3 ಜನ ನೋಡೋಣ. ಸೊ ಇವಾಗ ನಾವು 16ನೇ ಶ್ಲೋಕ ಓದೋಣ. ವಾಸುದೇವ ಕದಾ ಪ್ರಶ್ನಂ ಪುರುಷಾಂ ಸ್ತ್ರೀನ್ ಪುನಾತಿಃ ವಕ್ತಾರಂ ಪ್ರಚ್ಚಕಂ ಶ್ರೋತೃಂ ತತ್ಪಾದ ಸಲಿಲಂ ಯಥಾ. ಸೊ ಆ ದೇವೋತ್ತಮ ಪರಮ ಪುರುಷ ಆ ವಿಷ್ಣುನಿ ಪಾದಲ್ಲಿಂದು ಏನ್ ಉತ್ಪನ್ನ ಆಯ್ತು? ಗಂಗಾದೇವಿ. ಗಂಗಾದೇವಿ ಮೇಲ್ಗಡೆ ಇರೋ ಲೋಕ ಆಗಲಿ, ಮಧ್ಯದಲ್ಲಿರೋ ನಮ್ ಲೋಕ ಆಗಲಿ, ಮತ್ತೆ ಕೆಳಗಡೆ ಇರೋ ಬಾದಾಳ ಲೋಕಗಳು ಆಗ್ಲಿ, ಎಲ್ಲಾ ಲೋಕನ್ನೇ ಅದು ಶುದ್ಧ ಮಾಡುತ್ತಾ ಇದೆ. ಸೊ ಭಗವಂತನ ಪಾದಲ್ಲಿರೋ ಬರೋ ಆ ಗಂಗಾ ನದಿ ಆ ತರ ಶುದ್ಧ ಆಗ್ತಾ ಇದೆ, ಶುದ್ಧ ಮಾಡಿಸ್ತಾ ಇದೆ ಅಲ್ವಾ? ಯಾಕಂದ್ರೆ ಗಂಗಾಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಹೋಗುತ್ತೆ. ಸೊ ಆ ತರ ಗಂಗಾ ನದಿ ಮಾಡ್ತಾ ಇದೆ. ಅದೇ ಭಗವಂತ ವಾಸುದೇವನ ಗುಣಗಳು, ಲೀಲೆಗಳು ಯಾರೊಬ್ಬರು ಕೇಳ್ತಾರೋ ಈ 3 ಜನ ಉದ್ಧಾರ ಆಗ್ತಾರೆ. ಯಾರು ಹೇಳ್ಕೊಡ್ತಾರೋ, ಫಸ್ಟ್ ಯಾರು ಹೇಳ್ಕೊಡೋರು, ಯಾರು ಪ್ರಶ್ನೆ ಕೇಳ್ತಾರೋ ಅವರು. 3 ಯಾರ ಅಲ್ಲಿ ಸಾಮಾನ್ಯ ಜನಗಳು ಎಲ್ಲರೂ ಕೇಳ್ತಾ ಇದ್ದಾರೆ. ಒಬ್ಬರು ಹೇಳೋರು, ಒಬ್ಬರು ಪ್ರಶ್ನೆ ಕೇಳೋರು, ಥರ್ಡ್ ಅಲ್ಲಿ ಕೂತ್ಕೊಂಡಿರೋರು. ಇವಾಗ ಹೇಳೋರು ಯಾರು? ಇಲ್ಲಿ ಶುಕದೇವರು. ಪ್ರಶ್ನೆ ಕೇಳೋರು ಯಾರು? ಪರೀಕ್ಷಿತ್ ಮಹಾರಾಜ್. ಮತ್ತೆ ಅಲ್ಲಿ ಸಾಮಾನ್ಯವಾಗಿ ಕೂತ್ಕೊಂಡು ಕೇಳ್ತಾ ಇರೋರು ಯಾರು? ಇಷ್ಟು ಋಷಿಗಳು. ಸೊ ನೋಡಿ, ಯಾರೆಲ್ಲ ಹೇಳ್ಕೊಡ್ತಾರೋ, ಯಾರೆಲ್ಲ ಪ್ರಶ್ನೆ ಕೇಳ್ತಾರೋ, ಯಾರೆಲ್ಲ ಅಲ್ಲಿ ಸಾಮಾನ್ಯವಾಗಿ ಕೂತ್ಕೊಂಡು ಎಲ್ಲ ಕದಾಮೃತನಿ ಕೇಳ್ತಾರೋ, ಈ 3 ಜನ ಶುದ್ಧ ಆಗ್ತಾರೆ. ಶುದ್ಧ ಆಗ್ತಾರಂತೆ. ಭಗವಂತನ ಕಥೆ ಕೇಳಿದರೆ ಶುದ್ಧ ಆಗ್ತಾರೆ. ಸೊ ಭಗವಂತನ ಕಥೆ ಅಷ್ಟು ಶ್ರೇಷ್ಠವಾದುದು. ಕೇಳಿದರೆ ಸಾಕು, ಮತ್ತೆ ಏನ್ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಶ್ರದ್ಧೆಯಿಂದ ಕೇಳ್ಬೇಕಂತೆ. ಯಾಕಂದ್ರೆ ಗೋಕರ್ಣ ನಾವು ಆಲ್ರೆಡಿ ಸ್ಟಾರ್ಟಿಂಗ್ ನೋಡಿದ್ವಿ. ಗೋಕರ್ಣರು ಈ ತರ ಭಗವಂತನ ಭಾಗವತ ಹೇಳ್ತಾ ಇದ್ದಾರೆ. ಭಾಗವತನ ಗ್ಲೋರಿಫಿಕೇಶನ್ ಅಲ್ಲಿ ಯಾರು ಉದ್ಧಾರ ಆಗಿದ್ದಾರೆ? ಅಲ್ಲಿ ಎಲ್ಲರೂ ಕೇಳಿದ್ದಾರೆ, ಎಲ್ಲರೂ ಭಾಗವತನ ಕೇಳಿದ್ದಾರೆ. ಆದ್ರೆ ಫಸ್ಟ್ ಉದ್ಧಾರ ಯಾರಾಗಿರೋದು? ಯಾರು ಉದ್ಧಾರ ಆಗಿರೋದು? ಹರೇ ಕೃಷ್ಣ. ಸೊ ಅಲ್ಲಿ ಗೋಕರ್ಣನ್ ಶ್ರೀಮದ್ ಭಾಗವತಂ ಹೇಳುವಾಗ ಪರ್ಫೆಕ್ಟ್ ಆಗಿ ಕೂತ್ಕೊಂಡು ಎಲ್ಲರೂ ಕೇಳಿದ್ದಾರೆ. ಆದ್ರೆ ಫಸ್ಟ್ ಗೋಲೋಕ ಹೋಗಿರೋದು ಯಾರು ಅಂದ್ರೆ ಅವರ ಸಹೋದರರು. ಗೋಕರ್ಣ ಸಹೋದರ ತುಂದುಕಾರಿ. ಯಾಕಂದ್ರೆ ಅವರು ಒಂದು ಮಾತು ಮಿಸ್ ಮಾಡಿಲ್ಲ. ಅಷ್ಟು ವಿನಮ್ರತೆಯಾಗ, ಅಷ್ಟು ನಂಬಿಕೆಯಿಂದ ಕೂತ್ಕೊಂಡು, ಅಷ್ಟು ಶ್ರದ್ಧೆಯಿಂದ ಕೇಳಿದಾರಂತೆ ಪೂರ್ತಿ ಭಾಗವತ. ಆದ್ರೆ ನಾವೇನ್ ಮಾಡ್ತೀವಿ? ಕ್ಲಾಸ್ ಕೇಳ್ಕೊಂಡೆ ಅಲ್ಲಿ ಇಲ್ಲಿ ನೋಡೋದು, ಮೊಬೈಲ್ ನೋಡೋದು, ಯಾರ ಹತ್ರ ಮಾತಾಡೋದು, ಏನೋ ಯೋಚನೆಯಲ್ಲಿ ಇರೋದು, ಈ ತರ ಎಲ್ಲ ಮಾಡಬಾರ್ದಂತೆ. ಸೊ ಅಷ್ಟು ಶ್ರದ್ಧೆಯಿಂದ ಕೇಳ್ಬೇಕಂತೆ. ಸೊ ಆ ತರ ಕೇಳಿದ್ರೆ ಏನಾಗುತ್ತೆ? ಅವರೆಲ್ಲ ಖಂಡಿತ ಭಗವಂತನ ಲೋಕ ಹೋಗ್ತಾರೆ. ಶ್ರದ್ಧೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ ನಾವು ಶ್ರದ್ಧೆಯಿಂದ ಕೇಳಕ್ಕೆ ತಯಾರು. ಆದ್ರೆ ನಮ್ಗೆ ಹೇಳ್ಕೊಡಕ್ ಒಳ್ಳೆ ಗುರು ಬೇಕಲ್ವಾ? ಸೊ ಒಂದು ಆಧ್ಯಾತ್ಮಿಕ ಗುರು ಅಷ್ಟು ಶ್ರೇಷ್ಠವಾದ ಒಂದು ಗುರು ಬೇಕು. ಯಾರೋ ದುಡ್ಡಕ್ಕೂ ಹೇಳ್ತಾರಮ್ಮ ಅಲ್ಲಿ ಹೋಗಿ ಕೇಳ್ಬೋದಾ? ಇಲ್ಲ, ಕೇಳಬಾರ್ದು. ಅವರು ಗುರು ಶಿಷ್ಯ ಪರಂಪರೆಯಿಂದ ಬರಬೇಕು. ಆ 4 ಪರಂಪರೆಯಿಂದ ಏನಾದ್ರು ಒಂದು ಪರಂಪರೆಯಲ್ಲಿ ಅವರು ಇರ್ಬೇಕು. ಸೊ ಅದಕ್ಕೆ ನಾವು ಬ್ರಹ್ಮ ಮತ್ತು ಗೌಡಿಯ ಪರಂಪರ, ಶ್ರೀ ಪರಂಪರ, ರುದ್ರ ಪರಂಪರ, ಕುಮಾರ ಪರಂಪರ. ಸೊ ನಾವು ಈ 4 ಏನಾದ್ರು ಒಂದು ಪರಂಪರೆಯಲ್ಲಿ ಇರೋ ಗುರು ಸೀಟ ಪರಂಪರೆಯಿಂದ ಬಂದಿರೋರ ಹತ್ರ ಕೇಳ್ಬೇಕಂತೆ. ಸೊ ಆವಾಗ ನಾವು ಶ್ರದ್ಧೆಯಿಂದ ಕೇಳಿದರೆ ಆ ವಾಸುದೇವನ ಕದಾಮೃತ ನಮ್ಮನ್ನು ಉದ್ಧಾರ ಮಾಡ್ಬಿಡುತ್ತಂತೆ.
ಅಷ್ಟು ಒಂದು ಶ್ರೇಷ್ಠವಾದುದು. ಆ ವಿಷ್ಣು ಕತೆ, ಆ ಕೃಷ್ಣ ಕತೆ, ಆ ವಾಸುದೇವನ ಕತೆ ಅಷ್ಟು ಶ್ರೇಷ್ಠವಾದದು. ಅದೇ ತರ ಈ ವಾಸುದೇವ ಕಥೆಯನ್ನು ಯಾರು ಪ್ರಚಾರ ಮಾಡ್ತಾರೋ ಅವರೆಲ್ಲ ಉದ್ಧಾರ ಆಗ್ತಾರಂತೆ. ಪ್ರಚಾರ ಮಾಡೋರು ಉದ್ಧಾರ ಆಗ್ತಾರೆ, ಕೇಳೋರು ಉದ್ಧಾರ ಆಗ್ತಾರೆ, ಅಷ್ಟು ಸುದ್ದಾಗ್ತಾರೆ ನೋಡಿ. ನೆಕ್ಸ್ಟ್ 17th ಶ್ಲೋಕ. ಭೂಮಿರ್ ತೃಬ್ಧ ನೃಪ ವ್ಯಾಜಂ ತೈತ್ಯಾನೀಕ ಸದಾಯುತೈಃ ಆಕ್ರಾಂತ ಪೂರಿ ಪಾರೇಣ ಬ್ರಾಹ್ಮಣಾಂ ಶರಣಂ ಯಯೌ. ಸೊ ಒಂದು ಸಮಯದಲ್ಲಿ ಏನಾಯ್ತು, ಭೂಮಾದೇವಿ, ಇಲ್ಲಿ ರಾಜಾಕುಲೆಲ್ಲ ಅಷ್ಟು ಒಂದು ದುರ್ಮಾರ್ಗರುಗಳಾಗ ಆಗಿಬಿಟ್ಟಿದಾರಂತೆ, ಕೆಟ್ಟ ರಾಜಾಕುಲು ಆಗಿಬಿಟ್ಟಿದ್ದಾರೆ. ಸೊ ಅವರಿಂದು ಧರ್ಮವೇ ಆಗಿಲ್ಲ, ದುಃಖಗಳೇ ಜಾಸ್ತಿ ಬರ್ತಾ ಇದೆ. ಪೂರ್ತಿ ಎಲ್ಲ ರಾಜಾಕುಲು ಅಸುರ ಕೂಟಗಳಾಗ ಆಗಿಬಿಟ್ಟಿದಂತೆ, ಅಕ್ರಮ ಮಾಡ್ತಾ ಇದ್ದಾರೆ. ಸೊ ಈ ತರ ಅಕ್ರಮ ಮಾಡೋದಿಂದು ಭೂಮಾದೇವಿಗೆ ಭಾರ ಜಾಸ್ತಿ ಆಯ್ತಂತೆ. ಯಾಕಂದ್ರೆ ನಾವು ಸಂತೋಷವಾಗ ಏನಾದ್ರು ಮಾಡುವಾಗ ನಮ್ಗೇನು ದುಃಖ ಅನಿಸಲ್ಲ, ಅದೇ ನಾವು ಸ್ವಲ್ಪ ಕಷ್ಟಲ್ಲಿ ಏನಾದ್ರು ಕೆಲಸ ಮಾಡುವಾಗ ನಮ್ಗೆ ದುಃಖವಾಗಿರುತ್ತೆ ಅಲ್ವಾ. ಸೊ ಆ ತರ ಈ ರಾಜಾಕುಲು ಮಾಡೋ ಕೆಲಸಗಳನ್ನ ನೋಡಿ ಆ ಭೂಮಾದೇವಿಗೆ ಅಷ್ಟೊಂದು ದುಃಖ ಬಂದ್ಬಿಟ್ಟಿದೆ. ಏನ್ ಮಾಡೋದು, ಭೂಮಾದೇವಿ ದುಃಖಲ್ಲಿ ಅವರಿಗೂ ಭಾರವಾಗ ಇದೆ, ಅವರು ಸಗಿಸ್ಕೊಳ್ಳಕ್ಕೆ ಆಗಿಲ್ಲಂತೆ. ಅಯ್ಯೋ ಏನಪ್ಪಾ ಇದು, ಈ ರಾಜಾಕುಲು ಧರ್ಮವೇ ಫಾಲೋ ಮಾಡಿಲ್ವೇ, ಧರ್ಮ ಹೋಯ್ತು. ಏನೇನು ಧರ್ಮ ಭಗವಂತ ಕೊಟ್ಟಿದಾರೋ ಆ ಧರ್ಮ ಎಲ್ಲ ಫಾಲೋ ಮಾಡಿಲ್ಲ. ಸೊ ಈ ತರ ಧರ್ಮ ಫಾಲೋ ಮಾಡಿಲ್ಲ ಅಂದ್ರೆ ಆ ಟೈಮಕ್ಕೂ ಯಾರು ಬರ್ತಾರೆ, ಸಾಕ್ಷಾತ್ ಭಗವಂತ ಬಂದ್ಬಿಡ್ತಾರೆ ಇಲ್ವಾ. ಯಾಕಂದ್ರೆ ಈ ತರ ಅಸುರರ ರಾಜಾಕುಲು ನಾಶ ಆಗ್ಬೇಕು, ಆಮೇಲೆ ಅವರು ಧರ್ಮವಾಗ ಇರೋ ರಾಜಾಕುಲು ರಾಜ್ಯ ಪರಿಪಾಲನೆ ಮಾಡಬೇಕು. ಇದೆಲ್ಲ ಯಾರು ನಮ್ಗೆ ಕೊಡ್ತಾರೆ, ಭಗವಂತನ್ನೇ. ಆ ರೂಲ್ಸ್ ಪ್ರಕಾರ ನಾವು ಫಾಲೋ ಮಾಡಿದ್ರೆ ನಮ್ಗೆ ದುಃಖ ಬರಲ್ಲ. ಅದೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರಲ್ವಾ, ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತಥಾಸ್ಮಾನಂ ಸೃಜಾಮ್ಯಹಂ. ಸೊ ಯಾವಾಗ ದುಃಖಲ್ಲಿ ಇರ್ತಾರೋ, ಧರ್ಮ ಹೋಯ್ತು, ಅಧರ್ಮ ಜಾಸ್ತಿ ಆಯ್ತು, ಅವೆಲ್ಲ ಖಂಡಿತ ನಾವು ಬಂದು ಬಿಡ್ತೀನಿ. ಸೊ ಬಂದು ಭಗವಂತ ಅವತಾರ ತಗೊಳ್ತಾರೆ. ಸೊ ಈ ಭೌತಿಕ ಲೋಕದಲ್ಲಿರೋ ಜನಗಳು ಉದ್ಧಾರ ಮಾಡಕ್ಕೋಸ್ಕರ ಭಗವಂತ ಬರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಜನಗಳು ಈ ರಾಜಾಕುಲು ನೋಡಿ ನೋಡಿ ಅವರು ನಾಯಿಗಳ ತರ, ಹಂದಿಗಳ ತರ ನೀಚವಾಗ ಆಗ್ಬಿಡ್ತಾರೆ. ಒಬ್ರೊಬ್ರು ಒಂಡಿ ಇಂದ್ರಿಯ ಸುಖ ಅನುಭವಿಸ್ಕೊಂಡು ಯಾವೊಂದು ಭಗವಂತನ ಕೆಲಸವೇ ಮಾಡಲ್ಲ, ಭಗವಂತನ ಬಗ್ಗೆ ನಂಬಿಕೆ ಇರಲ್ಲ, ಅಷ್ಟು ಅಹಂಕಾರ ಇಂದು. ಯಾಕಂದ್ರೆ ಅದಾವುದು ದೊಡ್ಡೋರು ಯಾವ ತರ ಮಾಡ್ತಾರೋ ಅದು ನೋಡಿ ಚಿಕ್ಕವರು ಅದೇ ತರ ಮಾಡ್ತಾರೆ ಅಲ್ವಾ, ಅದೇ ಫಾಲೋ ಮಾಡ್ತಾರೆ. ಸೊ ಇವಾಗ ರಾಜಾಕುಲು ಯಾವ ತರ ದುಷ್ಟರುಗಳಾಗಿದಾರೋ ಮತ್ತೆ ಪ್ರಜೆಗಳು ಅದೇ ತರ ಆಗ್ಬಿಡ್ತಾರಂತೆ. ಅದೇ ತರ ನೋಡಿ ಅವರು ಭಕ್ತಿ ಮಾಡೋದಲ್ಲ, ಯಾವಾಗ ಅಕ್ಕಪಕ್ಕ ಎಲ್ಲರ ಹತ್ರ ಜಗಳ ಮಾಡೋದು. ಮತ್ತೆ ನೋಡಿ ಇವಾಗ ಲೋಕಲ್ಲಿ ಜಗಳ ನಡೀತಾ ಇದೆಯಾ, ಇಲ್ಲ ಎಲ್ಲಾರು ಸಂತೋಷವಾಗ ಸಮಾಧಾನವಾಗ ಆನಂದವಾಗಿದಾರ, ಇಲ್ವೇ. ಯಾವ ಸೈಡ್ ನೋಡಿದ್ರೆ ಆ ಎರಡು ದೇಶಕ್ಕೆ ಜಗಳ, ಈ ಎರಡು ದೇಶಕ್ಕೆ ಜಗಳ, ಅಲ್ಲಿ ಪ್ರಾಬ್ಲಮ್, ಇಲ್ಲಿ ಪ್ರಾಬ್ಲಮ್, ಎಲ್ಲಿ ನೋಡಿದ್ರೆ ಪ್ರಾಬ್ಲಮ್. ರೀಸನ್ ಏನು, ಸನಾತನ ಧರ್ಮ ಇಲ್ಲ. ಸನಾತನ ಧರ್ಮ ಇದ್ರೆ ಈ ತರ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಭಗವಂತ ಕೊಟ್ಟಿರೋ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರೆ ಈ ಪ್ರಾಬ್ಲಮೇ ಬರಲ್ಲ. ಅಯ್ಯೋ ಇವರ ಹತ್ರ ಅಣು ಆಯುಧಗಳಿದೆ, ಅವರ ಹತ್ರ ಅಣು ಆಯುಧಗಳಿದೆ, ಈ ತರ ಜಗಳ ನಡೀತಾ ಇದೆ, ಏನ್ ಮಾಡೋದು. ಮತ್ತೆ ಲೋಕ ಯುದ್ಧ ನಡೀತಾ ಇದೆ, ಏನ್ ಮಾಡೋದು, ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಭಗವಂತ ಹೇಳ್ಕೊಟ್ಟಿದಾರಲ್ವಾ, ಆತರ ಯಾರು ಫಾಲೋ ಮಾಡ್ತಾರೆ. ಅದಕ್ಕೆ ಇಷ್ಟು ದುಃಖಗಳು ಸಾಮಾನ್ಯ ಜನರು ಅನುಭವಿಸ್ತಾರೆ. ಆಕ್ಚುಲಿ ಈ ಸನಾತನ ಧರ್ಮ ಪ್ರಕಾರ ತಲೆವರ್ಗಳಿಗೆಲ್ಲ ಗೊತ್ತು ಇದ್ರೆ ಈ ತರ ಜಗಳ ಮಾಡೋದಿಲ್ಲ. ಯಾಕಂದ್ರೆ ಅವರೆಲ್ಲ ಒನ್ಲಿ ಪ್ರಜೆಗಳು ಒಳ್ಳೇದಕ್ಕೋಸ್ಕರ ಮಾಡ್ತಾರೆ.
ಆದ್ರೆ ಇವಾಗ ಇರೋರು ಎಲ್ಲ ಕೊಳ್ಳೆ ಹೊಡೆಯರಾಗ ಇರ್ತಾರೆ. ಏನ್ ಮಾಡೋದು. ಓಕೆ, ನೆಕ್ಸ್ಟ್ ಶ್ಲೋಕ ನೋಡೋಣ. 18th ಶ್ಲೋಕ. ಕೌರ್ಬುದ್ವಾತ್ಸೃ ಮುಖಿ ಖಿನ್ನ ಕ್ರಂತಂತಿ ಕೃಣಂ ವಿಪೋಹು ಉಪಸ್ಥಿತಾಂತಿಕೆ ತಸ್ಮೈ ವ್ಯಾಸನಂ ಸಮ ವೋಕ್ಷತ. ಸೊ ಭೂಮಾದೇವಿ ಅಷ್ಟೊಂದು ದುಃಖಲ್ಲಿ ಇರೋದಿಂದ ಈ ತರ ಒಂದು ಹಸುವಿನ ರೂಪ ಎತ್ಕೊಂಡು ಆ ತರ ಅಳೆದುಕೊಂಡೇ ಬ್ರಹ್ಮದೇವರ ಹತ್ರ ಹೋಗಿ ಅಳ್ತಾಳಂತೆ. ನನ್ನ ದುರದೃಷ್ಟ ನೋಡಿ ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ, ಬ್ರಹ್ಮದೇವರೇ ನೋಡಿನು ಅಲ್ಲಿ ಹೋಗಿ ಬ್ರಹ್ಮದೇವನ ಹತ್ರ ಅಳ್ತಾ ಇದ್ದಾಳಂತೆ. ಯಾಕೆ ಅಳ್ತಾಳೆ, ಏನಾಯ್ತು ಬ್ರಹ್ಮ ನೋಡ್ತಾರೆ. ನಾ ಚೆನ್ನಾಗಲ್ವಾ ಸೃಷ್ಟಿ ಮಾಡಿದ್ದೀನಿ, ಮನುಷ್ಯರಿಗೂ ಬುದ್ಧಿ ಕೊಟ್ಟಿದ್ದೀನಿ, ಕೈ ಕಾಲು ಎಲ್ಲ ಕೊಟ್ಟಿದ್ದೀನಿ, ಮತ್ತೆ ಯಾಕೆ ಈ ತರ ಏನಾಯ್ತು, ಯಾಕೆ ಭೂಮಾದೇವಿ ಈ ತರ ಅಳ್ತಾ ಇದ್ದಾಳೇನು ಬ್ರಹ್ಮ ನೋಡ್ತಾರೆ. ಸೊ ನೆಕ್ಸ್ಟ್ ಶ್ಲೋಕ 19th. ಬ್ರಹ್ಮ ತತ್ ಉಪತಾರ್ಯತ ಸಹ ದೇವೈಸ್ತಯಾ ಸಹ ಜಖಾಮ ಛತ್ರಿ ನಯನ ಸ್ಥಿರಂ ಕ್ಷೀರಭಾಯೋ ಭಯೋನಿತೇಹಂ. ಆಮೇಲೆ ಭೂಮಾದೇವಿ ಹತ್ರ ಬ್ರಹ್ಮದೇವರು ಕೇಳ್ತಾರಂತೆ, ಏನಾಯ್ತು ಅವರು ಈ ತರ ಅಳ್ತಾ ಇರೋ ನೋಡಿ. ಮತ್ತೆ ಬ್ರಹ್ಮದೇವರು ಶಿವ ಮತ್ತೆ ಇರೋ ದೇವರುಗಳು ಎಲ್ಲರನ್ನೇ ಅವರು ಕರೆದುಕೊಂಡು ಎಲ್ಲಿ ಹೋಗ್ತಾರಂತೆ, ಭಗವಂತನ ಇರೋ ಕ್ಷೀರಸಾಗರಕ್ಕೂ ಹೋಗ್ತಾರೆ. ಯಾಕಂದ್ರೆ ದೇವರುಗಳಿಗಾಗಲಿ ಭೂಮಿಗಾಗಲಿ ಯಾರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಸೊಲ್ಯೂಷನ್ ಕೊಡೋರು ಯಾರು, ಭಗವಂತ ಒಬ್ಬನೇ ಅಲ್ವಾ. ಸೊ ಅದಕ್ಕೆ ನೋಡಿ ಎಲ್ಲರೂ ಕ್ಷೀರಸಾಗರಕ್ಕೆ ಹೋಗಿ ಅಲ್ಲಿ ಭಗವಂತನ್ನೇ ಪ್ರಾರ್ಥನೆ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಇವಾಗ ಭೂಮಾದೇವಿಯೇ ಅಳ್ತಾರಂದ್ರೆ ಪ್ರಜೆಗಳ ಅದು ಮನುಷ್ಯರು ಇರೋದು ಭೂಮಿಯಲ್ಲಿ ಅಲ್ವಾ. ಸೊ ಮನುಷ್ಯರು ಅಲ್ಲಿ ಭೂಮಿಗೆ ಪ್ರಾಬ್ಲಮ್ ಅಂದ್ರೆ ಮತ್ತೆ ಏನ್ ಮಾಡೋದು, ದೇವರುಗಳ ಏನ್ ಮಾಡಕ್ಕಾಗಲ್ಲ. ಇವಾಗ ಬ್ರಹ್ಮ ಆಗಲಿ ಶಿವ ಆಗಲಿ ಮತ್ತೆ ದೇವರುಗಳಾಗಲಿ ಎಲ್ಲರೂ ಹೋಗಿ ನಾವು ಪಿಕ್ಚರ್ಲಿ ನೋಡೋ ತರ ಸ್ಟ್ರೈಟ್ ವೈಕುಂಠ ಒಳಗಡೆ ಹೋಗೋದು ಆ ತರ ಎಲ್ಲ ಇಲ್ಲ. ಅಲ್ಲಿ ಕ್ಷೀರಸಾಗರ ಹತ್ರ ಎಲ್ಲರೂ ಭಗವಂತನ್ನೇ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಭಗವಂತನ ಹೇಳ್ಕೊಟ್ಟು ಆ ಚಟ್ಟಗಳು ಅದು ರೂಲ್ಸ್ ನಾವು ಫಾಲೋ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಫಾಲೋ ಮಾಡಿಲ್ವೇ ಅದಕ್ಕೆ ಈ ಪ್ರಾಬ್ಲಮ್ಮು. ಸೊ ಇವಾಗ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ, ಶ್ವೇತ ದೀಪ ಕ್ಷೀರಸಾಗರ ಶ್ವೇತ ದೀಪಕ್ಕೂ ಹೋಗಿದಾರಂತೆ. ಯಾಕಂದ್ರೆ ಅಲ್ಲೇ ಭಗವಂತ ಶ್ರೀ ಮಹಾವಿಷ್ಣು ಅಲ್ಲಿ ಮಲ್ಕೊಂಡಿರ್ತಾರಲ್ವಾ ಕ್ಷೀರಸಾಗರಲ್ಲಿ. ಸೊ ಅದಕ್ಕೆ ಅಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರಂತೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ, ಹೋಗಿ ಓ ಮಹಾವಿಷ್ಣು ಬನ್ನಿ ಕರೆದಿದ್ರೆ ಬರ್ತಾರಾ, ಇಲ್ಲ. ಸೊ ಅವ್ರಿಗೂ ಏನ್ ಹೇಳ್ಬೇಕು, ಪುರುಷ ಸೂಕ್ತ. ಓಕೆ, ಅದೇ ನಾವು ನೆಕ್ಸ್ಟ್ ಶ್ಲೋಕಲ್ಲಿ ನೋಡ್ಬೇಕು. ತತ್ರ ಕತ್ವಾ ಜಗನ್ನಾಥಂ ದೇವದೇವಂ ವೃಷಾ ಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ತೆ ಸಮಾಹಿತಃ. ಓ ಜಗನ್ನಾಥ, ಓ ದೇವದೇವ, ನೋಡಿ ಯಾವ ತರ ಕರೀತಾರೆ. ಸೊ ಜಗನ್ನಾಥ ದೇವದೇವನ್ ಈ ತರ ಕರೀತಾರೆ. ಸೊ ಅಲ್ಲಿ ಏನು ಪುರುಷ ಸೂಕ್ತ ಹೇಳ್ತಾರೆ, ಅದು ಒಂದು ಹಾಡು. ಆ ಪುರುಷ ಸೂಕ್ತ ಹಾಡುವಾಗ ಸಾಕ್ಷಾತ್ ಭಗವಂತ ಅಲ್ಲಿ ಬಂದ್ಬಿಡ್ತಾನಂತೆ. ಆ ಕ್ಷೀರಸಾಗರ ಆ ಕರೆ ಹತ್ರ ನಿಟ್ಕೊಂಡು, ಯಾಕಂದ್ರೆ ಅದು ಒಳಗಡೆ ಹೋಗಕ್ಕಾಗಲ್ಲ ಯಾರಿಗೂ. ಯಾಕಂದ್ರೆ ಇವರೆಲ್ಲ ಭೌತಿಕ ಲೋಕದಲ್ಲಿ ಇರ್ತಾರಲ್ವಾ, ಇವರೆಲ್ಲ ಅಲ್ಲಿ ಹೋಗಕ್ಕಾಗಲ್ಲ. ಅದಕ್ಕೆ ಭಗವಂತನೇ ಓ ದೇವದೇವ ಜಗನ್ನಾಥ ಪುರುಷೋತ್ತಮ ಕರೀತಾರೆ. ಕರೆದು ಆ ವಿಷ್ಣುಕ್ಕೂ ಇಷ್ಟವಾಗಿರೋ ಆ ಪುರುಷ ಸೂಕ್ತ ಆ ವೇದ ಮಂತ್ರಗಳು ಎಲ್ಲರೂ ಹಾಡ್ತಾರೆ. ಸೊ ಅಲ್ಲಿ ಬ್ರಹ್ಮ ಶಿವ ಇಂದ್ರ ಚಂದ್ರ ಸೂರ್ಯ ಮತ್ತೆ ಎಲ್ಲ ದೇವರುಗಳು ಈ ಪುರುಷ ಸೂಕ್ತ ಹಾಡ್ತಾರಂತೆ. ಯಾಕೆ ಮತ್ತೆ ಇರೋರೆಲ್ಲ ಹೋಗಿ ಅವರವರ ಲೋಕದಲ್ಲಿ ಈ ತರ ಹಾಡ್ತಾರ, ಇಲ್ಲ ಭಗವಂತನಕ್ಕೆ ಈ ತರ ಎಲ್ಲರೂ ಸೇರಿ ಒಟ್ಟಿಗೆ ಹಾಡ್ತಾರೆ. ಯಾಕಂದ್ರೆ
ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಆ ದೇವೋತ್ತಮ ಪರಮಪುರುಷ ಆ ಗೋವಿಂದನೇ ಎಲ್ಲ ಕಾರಣಗಳಿಗೂ ಕಾರಣವಾಗಿರೋನು, ಅವನೇ ನಿತ್ಯವಾಗಿರೋನು, ಆನಂದವಾಗಿರೋನು. ಆಧ್ಯಾತ್ಮಿಕ ಶರೀರ ಇರೋ ಒಬ್ಬನು ಯಾರಂದ್ರೆ ಆ ಭಗವಂತನೇ. ಸೊ ಆ ಭಗವಂತನೆಂದು ಶ್ರೇಷ್ಠ ಯಾರಿಲ್ಲ, ಅವ್ರಿಗೆ ಸಮವಾಗಿರೋರು ಯಾರಿಲ್ಲ, ಎಲ್ಲ ಇವ್ರಿಗೆ ಕೆಳಗೆ ಇರೋರೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಜಗನ್ನಾಥ ದೇವದೇವ ಅನ್ನು ಈ ತರ ಕರಿದು ಆ ಭಗವಂತನೇ ಕರಿತಾ ಇದ್ದಾರೆ. ಓಕೆ, ಯಾಕಂದ್ರೆ ನಾವು ಭಗವದ್ಗೀತೆಯಲ್ಲಿ ನೋಡ್ಬೋದು, ಅರ್ಜುನ ಹೇಳ್ತಾರೆ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಪುಂ. ಯಾಕಂದ್ರೆ ಪರಬ್ರಹ್ಮ ಭಗವಂತ ನೀವೇ ಪರಂಧಾಮ ಆಧ್ಯಾತ್ಮಿಕ ಲೋಕದಲ್ಲಿರು ನಿತ್ಯ ಭಗವಂತ, ಎಲ್ಲವೇ ಭಗವಂತನೇ, ನೀವೇ ಮೂಲ ಪುರುಷೋತ್ತಮನು. ಸೊ ಆ ತರ ಇರೋ ಯಾಕಂದ್ರೆ ಆ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಸೊ ಎಲ್ಲವೇ ಏನು ಆ ಭಗವಂತ, ಆ ಗೋವಿಂದನ್ನೇ ದೇವೋತ್ತಮ ಪರಮ ಪುರುಷರು, ಅವರನ್ನೇ ಬಿಟ್ಟು ಮತ್ತೆ ಏನೇ ಇಲ್ಲ. ಸೊ ಅದಕ್ಕೆ ಎಲ್ಲರೂ ಹೋಗಿ ಈ ತರ ಆ ಪುರುಷ ಸೂಕ್ತ ಹಾಡ್ತಾರೆ. ಹಾಡುವಾಗ ಇವಾಗ ಎಲ್ಲರಿಗೂ ಕೇಳೋ ತರ ಹೇಳಿದ್ರೆ ಅದು ಏನು ಆಕಾಶವಾಣಿ ಇಲ್ವಾ. ಇವಾಗ ರೇಡಿಯೋ ಹಾಡುತ್ತೇನಂದ್ರೆ ಇಲ್ಲಿ ಕೂತ್ಕೊಂಡಿರೋರು ಎಲ್ಲರೂ ಕೇಳಕ್ಕಾಗುತ್ತೆ, ಆಕಾಶವಾಣಿ ಎಲ್ಲರೂ ಕೇಳಕ್ಕಾಗುತ್ತೆ. ಇವಾಗ ಅವ್ರು ಹೇಳೋದು ಒಬ್ಬರು ಮಾತ್ರ ಕೇಳ್ತಾರೆ ಅಂದ್ರೆ ಅವ್ರು ಎಲ್ಲಿ ಮಾತಾಡ್ತಾ ಇದ್ದಾರೆ, ಫೋನ್ ಇಲ್ಲಿ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ರೇಡಿಯೋಲಿ ಕೇಳೋದು ಎಲ್ಲರೂ ಕೇಳಕ್ಕಾಗುತ್ತೆ, ಫೋನ್ ಇಲ್ಲಿ ಅವ್ರು ಮಾತಾಡೋದು ಪರ್ಸನಲ್, ಅವಾಗ ಒಬ್ಬರು ಮಾತ್ರ ಕೇಳಕ್ಕಾಗುತ್ತೆ, ಟೆಲಿಫೋನ್ ತರ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಯಾಕೆ ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇವಾಗ 21 ಶ್ಲೋಕದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕಿರಂ, ಒಂದು ನಿಮಿಷ, ಕಿರಂ ಸಮಾತೌ ಕಕೇನೇಂ ಸಮೀರಿತಾಂ ನ ಸಮ್ಯ ವೇತಾಸ್ತ್ರಿತಸಾಂ ವಾಚಹಂ ಕಾಂ ಪೌರುಷಿಂ ಮೇಂ ಶೃಣುಧಾಮರಃ ಪುನರ್ ವಿತೀಯಥಾಂ ಆಸು ತಥೈವ ಮಾಚಿರಂ. ಈ ತರ ಎಲ್ಲರೂ ಭಗವಂತನೇ ಹೊಗಳ್ತಾ ಇದ್ದಾರೆ. ಬ್ರಹ್ಮದೇವರು ಈ ತರ ಸಮಾಧಿಯಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಅವಾಗ ಆ ಭಗವಂತ ವಿಷ್ಣುನೇ ಅಶರೀರಿ, ಮತ್ತೆ ಯಾರು ಕೇಳಕ್ಕಾಗಲ್ಲ. ಆ ಭಗವಂತ ವಿಷ್ಣು ಮಾತಾಡಿರೋದು ಅಲ್ಲಿರೋ ದೇವರುಗಳು ಶಿವ ಯಾರು ಕೇಳಕ್ಕಾಗಲ್ಲ. ಒನ್ಲಿ ಯಾರು ಆ ಬ್ರಹ್ಮಣಕ್ಕೂ ಮಾತ್ರ ಕೇಳಿದಂತೆ. ಆ ದೇವೋತ್ತಮ ಪರಮ ಪುರುಷರು ಆ ಕ್ಷೀರೋದಕ ಶಾಯಿ ವಿಷ್ಣು. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಅವರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋದು ಅಲ್ವಾ. ಆ ಕ್ಷೀರೋದಕ ಸಾಯಿ ವಿಷ್ಣು ಮಾತು ಒನ್ಲಿ ಬ್ರಹ್ಮಣಕ್ಕೂ ಮಾತ್ರ ಕೇಳಿದಂತೆ. ಸೊ ಇವಾಗ ಆ ಸಮಾಧಿಯಲ್ಲಿ ಇರೋ ಆ ಬ್ರಹ್ಮ, ಯಾಕಂದ್ರೆ ಅದೇ ಎಲ್ಲರೂ ಕೇಳೋದು ಆಕಾಶವಾಣಿ, ಒಬ್ರು ಮಾತ್ರ ಅವ್ರ ಕಿವಿಗೆ ಮಾತ್ರ ಕೇಳಿಸುತ್ತೆ ಅಂದ್ರೆ ಅದೇನು ಟೆಲಿಫೋನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಆ ತರ ಒನ್ಲಿ ಯಾರಿಗೂ ಮಾತ್ರ ಕೇಳಿದೆ, ಬ್ರಹ್ಮಣಕ್ಕೂ ಮಾತ್ರ ಕೇಳಿದಂತೆ. ಯಾಕಂದ್ರೆ ಭಗವಂತ ನಾವು ಭಾಗವದಲ್ಲಿ ಫಸ್ಟ್ ಚಾಪ್ಟರ್ ಫಸ್ಟ್ ಕ್ಯಾಂಟೋ ಫಸ್ಟ್ ಚಾಪ್ಟರ್ ಫಸ್ಟ್ ಶ್ಲೋಕಲ್ಲಿ ನಾವು ನೋಡಿದೀವಿ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಯಾಕಂದ್ರೆ ಬ್ರಹ್ಮದೇವನಕ್ಕೆ ಅವರಿಗೂ ಅವರ ಹೃದಯಲ್ಲಿ ಹೋಗಿ ಆ ಜ್ಞಾನಾನಿ ಕೊಟ್ಟಿರೋದು ಆ ದೇವೋತ್ತಮ ಪರಮ ಪುರುಷನೇ. ಅವರೇ ಉಪದೇಶ ಮಾಡಿ ಆ ಬ್ರಹ್ಮಣಕ್ಕೂ ಅವರ ಹೃದಯ ಮೂಲಕ ಜ್ಞಾನಾನಿ ಕೊಟ್ಟಿರೋದು. ಸೊ ಇವಾಗ ಆ ಕ್ಷೀರೋದಕ ಸಾಯಿ ವಿಷ್ಣು ಏನ್ ಹೇಳಿದಾರೋ ಅದು ಬಗ್ಗೆ ಎಲ್ಲರಿಗೂ ಹೇಳ್ಬೇಕಲ್ವಾ. ಸೊ ಇವಾಗ ಬ್ರಹ್ಮಣ್ಣೇ ಅದ್ರ ಬಗ್ಗೆ ಹೇಳ್ತಾರೆ. ಅಲ್ಲಿ ಒಂದೊಂದು ಟೈಮ್ ಭಗವಂತನೇ ಬಂದು ಹೇಳ್ತಾರೆ. ಸೊ ಇವಾಗ ಭಗವಂತ ಬಂದಿಲ್ಲ, ಓನ್ಲಿ ಬ್ರಹ್ಮಣಕ್ಕೆ ಮಾತ್ರ ನ್ಯೂಸ್ ಕೊಟ್ಬಿಟ್ಟಿದ್ದಾರೆ. ಅವ್ರ ಹೃದಯದಲ್ಲಿ ಹೋಗಿ ಓಕೆ ಇದೇ ನಿಮ್ಗೆ ಪ್ರಾಬ್ಲಮ್ ಅಲ್ವಾ, ಇದೇ ಆನ್ಸರು, ಹೋಗಿ ಯಾಕೆ ಎಲ್ಲ ಕಷ್ಟ ಅಲ್ಲಿ ಇದ್ದೀರಾ, ಪ್ರಾಬ್ಲಮ್ ಸಾಲ್ವ್ಡ್ ನೋಡಿ ಅಷ್ಟೇ.
ಅವರ ಅಲ್ಲಿ ಬರೋ ಅವಶ್ಯಕತೆ ಇಲ್ಲ. ಇವಾಗ ನಾವೇ ಒಂದು ಜಾಗಕ್ಕೆ ಹೋಗ್ಬೇಕು ಇಲ್ಲ, ಫೋನ್ ಮಾಡಿ ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಬಿಡ್ತೀವಲ್ವಾ. ಸೊ ಆ ಥರ ಭಗವಂತ ಅಲ್ಲಿ ಬರೋ ಅವಶ್ಯಕತೆವೇ ಇಲ್ಲ. ಒನ್ಲಿ ಯಾರಿಗೂ ಹೇಳ್ಬಿಟ್ಟಿದ್ದಾರೆ, ಬ್ರಹ್ಮಣಕ್ಕೆ ಮಾತ್ರ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ಸೊ ಬ್ರಹ್ಮ ಇವಾಗ ಆ ಮೆಸೇಜ್ ಎಲ್ಲರಿಗೂ ಹೇಳ್ತಾರೆ. ಆಕ್ಚುಲಿ ಭಗವಂತನ ಉಪದೇಶಗಳು ಅಷ್ಟು ಶ್ರೇಷ್ಠವಾದದ್ದು. ಆದರೆ ಎಲ್ಲರೂ ಭಗವಂತನ ಉಪದೇಶ ಕೇಳಕ್ಕಾಗತ್ತಂದ್ರೆ ಇಲ್ಲ. ಅಸುರ ಗುಣದಲ್ಲಿರೋರು ಭಗವಂತನ ಬಗ್ಗೆ ಕೇಳೋದು ಅವ್ರಿಗೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವಂತನ ಅವರು ಒಂದು ಅಲಕ್ಷ್ಯವಾಗ ಅನ್ಕೊಂಡ್ಬಿಡ್ತಾರೆ. ಸೊ ಅದರಲ್ಲಿ ಭಗವಂತನ ಅವ್ರಿಗೂ ಏನು ಆ ಜ್ಞಾನವೇ ಕೊಡೋದೇ ಇಲ್ಲ. ಇವಾಗ ನಾವು ಎಷ್ಟು ಅದು ಸರೆಂಡರ್ ಆಗ್ತೀವೋ ಅಷ್ಟು ನಮಗೂ ಭಗವಂತನು ಕರುಣೆ ಕೊಡ್ತಾರೆ. ಆಕ್ಚುಲಿ ನೀವು ನೋಡಿದರೆ ಮಧುರೆಯಲ್ಲಿ ನಕ್ಕೀರ ಮತ್ತೆ ಧರ್ಮಿ, ಯಾಕಂದ್ರೆ ಆ ರಾಜಕ್ಕೂ ಒಂದು ಪ್ರಶ್ನೆ ಬಂತು, ಡೌಟ್. ಆ ಪ್ರಶ್ನೆಗೆ ಯಾರು ಆನ್ಸರ್ ಕೊಡ್ತಾರೋ ಅವ್ರಿಗೂ 1000 ಗೋಲ್ಡ್ ಕಾಯಿನ್ಸ್ ಹೇಳ್ಬಿಟ್ಟಿದ್ದಾರೆ ರಾಜ. ಬಟ್ ಯಾರೇ ಆನ್ಸರ್ ಕೊಡಕ್ಕಾಗಲ್ಲ. ಬಟ್ ಒಂದೇ ಒಂದು ಧರ್ಮಿ ಒಬ್ಬರು ಮಾತ್ರ ಬಂದು, ಜಾಸ್ತಿ ಬಡವ ಒಂದು ಬ್ರಾಹ್ಮಣ ಬಂದು ಆ ಶ್ಲೋಕ ಕೊಟ್ಬಿಟ್ಟು 1000 ಗೋಲ್ಡ್ ಕಾಯಿನ್ಸ್ ತಗೊಳಕ್ಕೆ ರೆಡಿಯಾಗಿದ್ದಾನೆ. ಅವಾಗ ಅಲ್ಲಿರೋ ಒಂದು ಮಂತ್ರಿ, ಯಾರು ನಕ್ಕೀರರು, ಅವರು ಇಲ್ಲಿ ಬಂದು ಈ ಶ್ಲೋಕದಲ್ಲಿ ಮಿಸ್ಟೇಕ್ ಇದೆಯಾ, ಯಾಕಂದ್ರೆ ಅವ್ರು ಜಾಸ್ತಿ ಬಡವರು, ಅವ್ರಿಗೆ ಜಾಸ್ತಿ ದುಡ್ಡು ಬೇಕಾಗುತ್ತೆ ಇವಾಗ ಎಮರ್ಜೆನ್ಸಿ. ಅವರು ಓಕೆ ಎಷ್ಟು ಮಿಸ್ಟೇಕ್ ಇದೆಯೋ ಅಷ್ಟು ಮೈನಸ್ ಮಾಡಿಕೊಂಡು ಬ್ಯಾಲೆನ್ಸ್ ಅಮೌಂಟ್ ಕೊಟ್ಬಿಡಿ ಇನ್ನು ಕೇಳ್ತಾರೆ. ನೋಡಿ ಆ ಥರ ನಾವು ಎಷ್ಟು ಭಕ್ತಿ ಮಾಡ್ತೀವೋ ಅಷ್ಟು ಭಗವಂತ ಅನುಗ್ರಹ ನಮ್ಗೆ ಸಿಕ್ಕುತ್ತೆ. ಓಕೆ, ಇವಾಗ ನಾವು ಭಾಗವತಂ ಕೇಳುವಾಗ ಆಗಲಿ ಹೇಳುವಾಗ ಆಗಲಿ ಅಲ್ಲಿ ಎಷ್ಟೋ ನಾವು ಮಿಸ್ಟೇಕ್ ಮಾಡ್ತೀವಿ. ಆದರೆ ಸ್ವಲ್ಪ ನಾವು ಪ್ರಜ್ಞೆಯಿಂದ ಕೇಳ್ಕೊಂಡು ಭಗವಂತನ ಆ ಜ್ಞಾನನೇ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಬಂದು ಬ್ರಹ್ಮದೇವರಿಗೂ ಗೊತ್ತಾಯ್ತಲ್ವಾ ಏನ್ ಮೆಸೇಜ್ ಭಗವಂತ ಕೊಟ್ಟಿದ್ದಾರೆ, ಮತ್ತೆ ಆ ಮೆಸೇಜ್ನು ಎಲ್ಲರಿಗೂ ಹೇಳ್ಬೇಕು. ಇವಾಗ ಬ್ರಹ್ಮ ಹೇಳಕ್ಕೆ ಶುರು ಮಾಡ್ತಾರೆ. ಓಕೆ, ಆ ಶ್ಲೋಕ ನೋಡ್ಬಿಡೋಣ. 22 ಶ್ಲೋಕ. ಪುರೈವ ಪುಂಸಾವತೃತೋಂ ತರಾಜ್ವಾರೋಪವತ್ಪೀರ್ ಹಂಸೈರ್ ಯದುಷೂಪಜಂ ಯಥಾಂ ಸಾ ಯಾವತ್ ವೃತ್ಯಾಪರಂ ಈಶ್ವರೇಶ್ವರಃ ಸ್ವಕಾಲ ಸತ್ಯ ಶಬಯಂ ಸರೇತ್ ಪುವಿ. ಸೊ ಇವಾಗ ಭಗವಂತ ಅಲ್ಲಿರೋ ಎಲ್ಲ ದೇವರುಗಳಿಗೂ ಹೇಳ್ತಾ ಇದ್ದಾರೆ. ಆಕ್ಚುಲಿ ಭಗವಂತ ಏನ್ ಹೇಳಿದ್ದಾರೆ ಗೊತ್ತಾ, ಈ ಭೂಮಾದೇವಿಗೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಭಗವಂತನೇ ಅವತಾರ, ಸ್ವಯಂ ಮೂಲ ಅವತಾರ, ಮೂಲ ಪರಿಪೂರ್ಣ ಆ ಅವತಾರ ಭಗವಂತ ತಗೊಳ್ತಾರಂತೆ. ಭೂಮಿಗೆ ಬಂದು ಭಗವಂತ ಅವತಾರ ತಗೊಳ್ತಾರೆ. ಸೊ ದೇವರುಗಳು ನೀವೆಲ್ಲ ಏನ್ ಮಾಡ್ಬೇಕು, ನಿಮ್ ವಿರಿವಂಗ ಎಲ್ಲ ಹೋಗಿ ನೀವು ಇಲ್ಲಾಂದ್ರೆ ನಿಮ್ ವಿರಿವಂಗ ಮಾಡಿ ಅವ್ರನ್ನೆಲ್ಲ ಯದುವಂಶಲ್ಲಿ ಹುಟ್ಟಬೇಕು. ಯದುವಂಶಲ್ಲಿರೋ ಮಕ್ಕಳಾಗಿ ಹುಟ್ಟಿ, ಇಲ್ಲಾಂದ್ರೆ ಅವ್ರ ಮೊಮ್ಮಕ್ಕಳಾಗಿ ಹುಟ್ಟಿ, ಏನಾவது ಮಾಡಿ ಹೋಗಿ ಅಲ್ಲಿ ಯದುವಂಶಲ್ಲಿ ಹುಟ್ಟಬೇಕು. ಭಗವಂತ ಆಜ್ಞೆ ಕೊಟ್ಟು ಬಿಟ್ಟಿದ್ದಾರೆ ಏನು ಹೇಳ್ತಾರೆ. ಇವಾಗ ರಾಮ, ನರಸಿಂಹ ಈ ತರ ಎಷ್ಟೋ ಅವತಾರಗಳು ಇದೆ. ಆದ್ರೆ ಮೂಲ ಅವತಾರ ಯಾರು ಅಂದ್ರೆ ಕೃಷ್ಣ ಅವತಾರ. ಸ್ವಯಂ ಮೂಲ ಅವತಾರ ಕೃಷ್ಣ ಅವತಾರ. ಸೊ ಆ ಭಗವಂತನೇ ಇಲ್ಲಿ ಬರ್ತಾರೆ ಅಂದ್ರೆ ಏನ್ ಮಾಡಬೇಕು, ಎಲ್ಲರೂ ಹೋಗಿ ಅಲ್ಲಿ ಹುಟ್ಟಬೇಕು. ಎಲ್ಲರೂ ಮಕ್ಕಳಾಗಿ ಹುಟ್ಟಿ ಮೊಮ್ಮಕ್ಕಳಾಗಿ ಏನಾದ್ರು ಹುಟ್ಟಿ ಹೋಗಿ, ಬೇಗ ಹೋಗಿ. ಇವಾಗ ಬ್ರಹ್ಮದೇವರು ಹೇಳ್ಬಿಡ್ತಾರೆ. ಓಕೆ, ಸೊ ಇವಾಗ 22 ಶ್ಲೋಕಗಳಾಯ್ತು. ನಾಳೆ ನಾವು 23 ಶ್ಲೋಕ ಎಂದು ನೋಡೋಣ. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಏನಾದ್ರು ಪ್ರಶ್ನೆ ಡೌಟ್ಸು.